ವಾವ್, ಸೋ ಪ್ರಿಟಿ. ಏಂಜಲ್ ತರ ಕಾಣಿಸ್ತಾ ಇದೆಯಾ ಪುಣ್ಯ? ಓ ಮೈ ಗಾಡ್ ಸಿಸ್ಟರ್, ಫಿದಾ ಆಗಿ ಹೋದೆ ಇವಳಿಗೆ. ಪುಣ್ಯ, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ಈಗ್ಲೇ ಇಷ್ಟು ವೀಕ್ ಆದ್ರೆ ಹೇಗೋ? ನೋಡಿದ್ ಪ್ರತಿ ಸಲನೂ ಬಿದ್ದು ಹೋಗ್ತಿದ್ಯಾ? ಅಕ್ಕ, ನಿನಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಕ್ಕ. ನಾನು ಪುಣ್ಯನ್ ಹೀಗೆ ನೋಡ್ತೀನಿ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಲೇ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಪುಣ್ಯ. ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ಆ್ಯಂಡ್ ಐ ಲವ್ ಯು, ಆ್ಯಂಡ್ ಐ ಲವ್ ಯು. ನೋಡು ಪುಣ್ಯ, ಅವನ್ ಮನ್ಸಲ್ಲಿ ಏನೆಲ್ಲ ಇತ್ತೋ ಅದನ್ನೆಲ್ಲ ಮಾತಿನ ಮೂಲಕ ನಿನಗೆ ಹೇಳ್ಬಿಟ್ಟಿದ್ದಾನೆ. ಆದ್ರೆ ನಿನ್ ಮನ್ಸಿನ ಮಾತು ಮಾತ್ರ ಕಣ್ಣಲ್ಲೇ ಉಳ್ಕೊಂಡಿದೆ. ನಮ್ಮ ಮನಿರೋದಂದ್ರೆ ನಿಂಗೆ ಪ್ರಾಣ ಅಲ್ಲ, ಹುಚ್ಚು ಪ್ರೀತಿ. ಅದು ನಿನ್ ಕಣ್ಣು ನೋಡಿದ್ರೆ ಗೊತ್ತಾಗತ್ತೆ. ಅದನ್ನ ಅವನಿಗೆ ಹೇಳ್ಬೋದಲ್ವಾ ಪುಣ್ಯ? ಐಶ್, ಪ್ರೀತಿನ ಬಲವಂತವಾಗಿ ಹೇಳ್ಬಾರ್ದು. ಪ್ರೀತಿಯಿಂದ ಮನಸ್ಸು ತುಂಬ ಹೇಳಬೇಕು. ಮಹಿ, ಇದಕ್ಕೋಸ್ಕರ ತಾನೆ ಸನ್ನೆ ಮಾಡಿದ್ದು. ನಿನ್ ಬುದ್ಧಿಗಿಷ್ಟು ದಡ್ಡ. ಅವ್ರಿಗೆ ಪ್ರೈವಸಿ ಇರ್ಲಿ ಅಂತ ನಾನು ಸನ್ನೆ ಮಾಡಿದೆ. ತೆರಿಗೆ ಅಷ್ಟೇನಾ? ನಾನು ಏನೇನೋ ಅನ್ಕೊಂಡಿದ್ದೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನಾನು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ದೀನೋ ಗೊತ್ತಿಲ್ಲ. ನನ್ನ ಚಿಕ್ಕ ಮಗು ತರ ನೋಡ್ಕೋತಿದ್ಯಾ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಲೈಫ್ ಪಾರ್ಟ್ನರ್. ಪ್ರೀತಿ ಅನ್ನೋದಕ್ಕೆ ಹದ್ದಿರಲ್ಲ ಅಂದಾಗ ಏನೋ ಅನ್ಕೊಂಡಿದ್ದೆ. ನಾನು ಹೊಡೆದ್ರು ಬೈದ್ರು ಅದ್ರಲ್ಲೇ ಪ್ರೀತಿನ ಹುಡುಕ್ತ್ಯಾ. ಅಳ್ಸಿದ್ರೆ ಸಮಾಧಾನ ಮಾಡ್ತ್ಯಾ. ಅಮ್ಮನಾಗಿ ಹಸುವನ್ ತೀರಿಸ್ತ್ಯಾ. ಅಪ್ಪನ್ ಥರ ಕೈ ಹಿಡಿದು ನಡೆಸ್ತ್ಯಾ. ನಿಜವಾಗ್ಲೂ ನೀನ್ ನನಗೆ ಹುಟ್ಟಿದ್ಯೇನೋ ಅಂತ ಅನ್ಸ್ತಿದೆ. ಬರ್ಬೋದಾ? ನೀನ್ ಅನ್ಕೊಂಡಿರೋ ತರ ಏನು ನಡೀತಿರ್ಲಿಲ್ಲ ಬಾಬಾ. ನಿಂದೆ. ಹಲೋ ಮೇಡಮ್, ನಾವು 5 ಎಲಿಮೆಂಟ್ಸ್ ಶಾಪಿಂಗ್ ಮಾಲ್ ಇಂದ ಮಾತಾಡ್ತಿರೋದು. ಪುಣ್ಯ ಅವರ ಹೆಸರಲ್ಲಿ ನೀವು ಒಂದು ಡ್ರೆಸ್ ತಗೊಂಡಿದ್ದೀರಲ್ವಾ? ಲಕ್ಕಿ ಡ್ರಾ ಅಲ್ಲಿ ಬೆಸ್ಟ್ ವ್ಯಾಲೆಂಟೈನ್ ಆಗಿ ಪುಣ್ಯ ಅವರು ಸೆಲೆಕ್ಟ್ ಆಗಿ ಸಂಜೆ ಫಂಕ್ಷನ್ ಬಂದ್ರೆ ಗಿಫ್ಟ್ ಕೊಡ್ತೀವಿ. ಥ್ಯಾಂಕ್ ಯು. ಮರೀದೆ ಬನ್ನಿ ಮೇಡಮ್. ಸರಿ. ವಾವ್, ಕಂಗ್ರ್ಯಾಚುಲೇಷನ್ಸ್ ಪುಣ್ಯ. ನಮ್ಮ ಅತ್ತೆ ಮಗಳು ತುಂಬಾ ಲಕ್ಕಿ ಕಣೋ. ಏನಾಯ್ತಕ್ಕ? ನೆನೆ ಈ ಡ್ರೆಸ್ ತಂದೆ ಅಲ್ವಾ, ಶಾಪಿಂಗ್ ಮಾಲ್ ಅವರು ಕಾಲ್ ಮಾಡಿದ್ರು. 5 ಎಲಿಮೆಂಟ್ಸ್ ಲಕ್ಕಿ ಡ್ರಾ ಅಲ್ಲಿ ನಮ್ ಪುಣ್ಯ ಒನ್ ಆಫ್ ದ ವಿನ್ನರ್ ಅಂತೆ. ವಾವ್, ಬೆಸ್ಟ್ ವ್ಯಾಲೆಂಟೈನ್ 2024 ಅಂತೆ. ಸೂಪರ್ ಭಾವ. ನಾವು ಕೂಡ ನಮ್ಮ ಮದ್ವೆಗ್ ಮುಂಚೆ ಹೀಗೆ ಸೆಲೆಕ್ಟ್ ಆಗಿದ್ದು. ಈಗ ನೀವು ಸೆಲೆಕ್ಟ್ ಆಗಿದ್ದೀರಾ. ಎಲ್ರಿಗೂ ಸೆಂಟಿಮೆಂಟಲ್ ಫೀಲ್ ಸಿಗುತ್ತೆ ಕಣೋ. ಅಲ್ಲಿ ಆಟದಲ್ಲಿ ಗೆದ್ದವರು ಪ್ರೀತಿಯಲ್ಲೂ ಗೆಲ್ತಾರೆ. ಬನ್ನಿ ಬನ್ನಿ.
ಎಲ್ಲಿದ್ದಾನೆ ಇವನು? ಇವನಿಗೋಸ್ಕರ ಇಡೀ ಊರೇ ಹುಡುಕ್ತಾ ಇದ್ದೀನಲ್ಲ. ಇಲ್ಲಿ ನೋಡಿ, ಇಲ್ಲಿ ಹಾವಾಡಿಕ ಎಲ್ಲಿ ಸಿಗ್ತಾನೆ? ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ಮನೆ. ಏನಯ್ಯ, ಹಾವಾಡಿಕ ಅಂದ್ರೆ ನೀನೇನಾ? ಹೌದು ನಾನೇ. ನೀವ್ಯಾರು? ನನ್ನಿಂದ ಏನಾಗ್ಬೇಕು? ನಿಮ್ ಸಹಾಯ ಬೇಕು. ಅಮ್ಮ, ಬಂದ್ಯಾ? ನನಗೋಸ್ಕರ ಬಂದ್ಯಾ? ಕಾಪಾಡು, ನನ್ನ ಇಲ್ಲಿಂದ ಕಾಪಾಡಮ್ಮ. ನಾನು ಹಾವಿಡಿಯೋನು. ನನ್ನಿಂದೇನ್ ಸಹಾಯ ಆಗುತ್ತೆ? ನಿನ್ನಿಂದ ಸಾಧ್ಯ ಅಂತ ಹೇಳಿದಕ್ಕೆ ನಾನು ನಿನ್ನ ಹುಡ್ಕೊಂಡು ಬಂದೆ. ಏನದು? ನಮ್ಮ ನಾಗಜಾತಿಯನ್ನ ಅಸಹ್ಯ ಪಟ್ಕೊಂಡು ಶತ್ರುಗಳ ತರ ನೋಡ್ತಿರೋ ಈ ಗರುಡ ವಂಶದ ಕುಟುಂಬದಲ್ಲಿ ಹುಟ್ಟಿರೋ ನೀನು ನಾಗ ಕನ್ಯೆಯಾಗಿ ಬದಲಾಗ್ಬಿಡು. ಇಲ್ಲಿ ನೋಡು, ನನ್ನ ಮಗಳನ್ನ ಮಾಮೂಲಿ ಮನುಷ್ಯಳಾಗಿ ಮಾಡಿದ್ರೆ ನೀನು ಊಹಿಸಕ್ಕೂ ಆಗದಿರೋಷ್ಟು ದುಡ್ಡು ಕೊಡ್ತೀನಿ. ದುಡ್ಡಿನ ವಿಷಯ ಅಲ್ಲ ಅಮ್ಮ. ಮಾಮೂಲಿ ಸರ್ಪ ಆಗಿದ್ರೆ ನಾನೇ ಹಿಡಿತಿದ್ದೆ. ಆದ್ರೆ ನಾಗಕನ್ಯೆ ಶಾಪ ಹೋಗ್ಬೇಕಂದ್ರೆ ನನ್ನ ಶಕ್ತಿ ಸಾಕಾಗಲ್ಲಮ್ಮ. ಅಮ್ಮ, ನಾನು ಇಲ್ಲೇ ಇದ್ದೀನಿ, ಈ ಕಡೆ ನೋಡು. ಮಾತಾಡ್ತಾ ಹಾವ್ಗೆ ಹಾಲು ಇಯೋದನ್ನೇ ಮರ್ತೆ. ಪರ್ಣಿಕಾ, ಪರ್ಣಿಕಾ, ಅಮ್ಮ, ಪರ್ಣಿಕಾ, ಏನೇ ಇಲ್ಲೇನೆ ಮಾಡ್ತಾ ಇದೀಯಾ? ಇಲ್ಲಿ ನೋಡು, ಇವನೇ ಭಾವನ್ ಜೊತೆ ಸಂತೆಗೆ ಹೋದಾಗ ನಾಗಸ್ವರ ನುಡಿಸಿದ ಇವನು. ಹಾವಾಗಿ ಬದಲಾಗಿದೆ, ನನ್ನನ್ನ ಬುಟ್ಟಿಲ್ ಹಾಕೊಂಡು ಕರ್ಕೊಂಡ್ ಬಂದಿದ್ದಾನಮ್ಮ. ಇವಾಗ್ಲಾದ್ರೂ ಅರ್ಥ ಆಯ್ತಾ ನನ್ನ ಮಗಳು ಪಡ್ತಾ ಇರೋ ಕಷ್ಟ? ನೋಡು, ನಿನ್ ಕಣ್ಣಾರೆ ನೋಡು. ಶಕ್ತಿ ಇದೆ ಅನ್ನೋ ಕಾರಣಕ್ಕೆ ಯಾವ ಪಾಪನೂ ಮಾಡದೇ ಇರೋ ನನ್ನ ಮಗಳ ಜೀವನನ ಈ ತರ ನಾಶ ಮಾಡಿದಳೆ ಆ ನಾಗಕನ್ಯೆ. ಹೆತ್ತ ತಾಯಿ ಸಂಕಟನ ನೀನಾದ್ರೂ ಅರ್ಥ ಮಾಡ್ಕೋ. ಅರ್ಥ ಆಯ್ತು. ಆದ್ರೆ ಶಾಪನ ತೊಲಗಿಸೋಂತ ಶಕ್ತಿ ನನ್ನಲ್ಲಿಲ್ಲ. ಆದ್ರೆ ಒಂದ್ ದಾರಿ ಇದೆ. ದಾರಿನ? ಏನದು ಬೇಗ ಹೇಳು. ಸಾಕ್ಷಾತ್ ದೇವನಾಗಗಳಾದ ವಾಸುಕಿ ತಕ್ಷಕ ನಾಗಗಳನ್ನು ಕೂಡ ಅವರ ಅಧೀನದಲ್ಲಿಟ್ಟುಕೊಂಡು ತಮ್ಮ ಮಾತ್ ಕೇಳೋ ತರ ಮಾಡೋ ನಮ್ ಗುರುಗಳು ಮಾತ್ರನೇ ಈ ಸಮಸ್ಯೆಗೆ ಪರಿಹಾರ ಕೊಡಬಹುದು. ಎಲ್ಲಿರ್ತಾರೆ? ಯಾವಾಗ ಸಿಗ್ತಾರೆ? ಅಮಾವಾಸ್ಯೆ ದಿನ ಕಾಡಲ್ ಬಂದು ಪೂಜೆ ಮಾಡ್ತಾರೆ. ಅಲ್ಲಿ ಗುರುಗಳನ್ನ ಭೇಟಿಯಾದ್ರೆ ನಿಮ್ ಕೆಲ್ಸ ಆದಂಗೆ. ನೀವಿನ್ ಹೊರಡಿ, ನಾನೇ ನಿಮ್ಗೆ ವಿಷಯ ಮುಟ್ಟಿಸ್ತೀನಿ. ಅಮ್ಮ, ನೀನು ಈ ಕೆಲ್ಸದ ಮೇಲಿರು. ನಾನು ಬೆಂಗಳೂರಿಗೆ ಹೋಗಿ ಭಾವನು ಮತ್ತೆ ಪುಣ್ಯ ಒಂದಾಗದೇ ಇರೋ ತರ ನೋಡ್ಕೋತೀನಿ. ಪರ್ಣಿಕಾ, ಹುಷಾರಾಗಿರು. ಹೇಗಾದ್ರೂ ಮಾಡಿ ಸ್ವಾಮೀಜಿನ ಭೇಟಿಯಾಗಿ ನಿನ್ನ ಶಾಪಕ್ಕೆ ಪರಿಹಾರನ ಹುಡುಕ್ತೀನಿ. ಸರಿನಮ್ಮ. ಏಯ್ ಪುಣ್ಯ, ಬರ್ತೀನಿ ಕಣೆ. ನೀನದ್ ಹೇಗ್ ನಿನ್ ಪ್ರೀತಿ ವಿಚಾರನ ಭಾವಂಗ್ ಹೇಳ್ತೀಯೋ ಅಂತ ನಾನು ನೋಡ್ತೀನಿ. ಏನಿದು? ಯಾವತ್ತೂ ಇಲ್ದಿರೋ ಅಣ್ಣನ ವರ್ತನೆಯಲ್ಲಿ ಇವತ್ತು ವ್ಯತ್ಯಾಸ ಕಾಣಿಸ್ತಾ ಇದೆಯಲ್ಲ.
ಏನೋ ಕಳ್ಳನ್ ಥರ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನಲ್ಲ, ಏನೋ ಮುಚ್ಚಿಡ್ತಾ ಇದ್ದಾನೆ. ಅದೇನು ಅಂತ ತಿಳ್ಕೋಬೇಕು. ಎಲ್ಲ ವಿಷಯಗಳನ್ನ ನನ್ನ ಹತ್ರ ಹೇಳೋ ನಮ್ಮಣ್ಣ ಈ ನಡುವೆ ತುಂಬಾ ವಿಷಯಗಳನ್ನ ಮುಚ್ಚಿಡ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ಯಾಕೋ ಈ ನಡವಳಿಕೆನೇ ಬದಲಾಗೋಗಿದೆ. ಇವತ್ತು ನಾನು ಎಲ್ಲ ವಿಷಯಗಳನ್ನು ತಿಳ್ಕೋಬೇಕು. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸಂಯುಕ್ತ. ನಮ್ 5 ಎಲಿಮೆಂಟ್ಸ್ ಶಾಪಿಂಗ್ ಮಾಲ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಲ್ವಾ? ಇಲ್ಲಿರೋ ಲಕ್ಕಿ ಡ್ರಾ ಅಲ್ಲಿ ಫೆಬ್ರವರಿ 14 ಕೂಪನ್ನ ಯಾರು ಗೆಲ್ತಾರೋ ಅವ್ರ ಲವ್ ಸಕ್ಸಸ್ ಆಗುತ್ತೆ ಅಂತ ಅರ್ಥ. ಹಾಗೆ ಈ ವರ್ಷದ ಫೆಬ್ರವರಿ ಮಂತ್ ಅಲ್ಲಿ 1 to 13 ವರ್ಗೆ 5000 ಮೆಂಬರ್ಸ್ ಶಾಪಿಂಗ್ ಮಾಡಿದ್ದಾರೆ. ಲಕ್ಕಿ ಡ್ರಾ ಅಲ್ಲಿ 2 ಮೆಂಬರ್ಸ್ ನ ಸೆಲೆಕ್ಟ್ ಮಾಡಿದೀವಿ. ಅವರಿಗೆ ಕಾಂಪಿಟೇಷನ್ ಇಟ್ಟು ವಿನ್ನರ್ಸ್ ನ ಅನೌನ್ಸ್ ಮಾಡ್ತಿದ್ದಾರೆ ನಮ್ಮ 5 ಎಲಿಮೆಂಟ್ಸ್ ಶಾಪಿಂಗ್ ಮಾಲ್. ಪುಣ್ಯ, ಈ 5 ಎಲಿಮೆಂಟ್ಸ್ ಪ್ರೇಮಿಗಳಿಗೆ ತುಂಬಾ ಇಷ್ಟವಾಗಿರೋ ಜಾಗ. ನಿಮ್ ಅಣ್ಣ ಮತ್ತೆ ನಾನು ಇಲ್ಲೇ ಭೇಟಿಯಾಗಿದ್ದು. ಹೌದಾ ಅದ್ಕೆ? ನೀವ್ ಇಲ್ಲೇ ಭೇಟಿಯಾಗಿದ್ದ? ಅದ್ಕೆ ಈ 5 ಎಲಿಮೆಂಟ್ಸ್ ಅಂದ್ರೆ 5 ಎಲಿಮೆಂಟ್ಸ್ ಬಗ್ಗೆನಾ? 5 ಎಲಿಮೆಂಟ್ಸ್ ಅಂದ್ರೆ ಪಂಚಭೂತಗಳು ಅಂತ ಅರ್ಥ. ಪಂಚಭೂತಗಳು ಸೇರಿ ಪ್ರೇಮಿಗಳನ್ನ ಒಂದ್ ಮಾಡತ್ತೆ ಅಂತ ಇಲ್ಲಿರೋರ್ ಎಲ್ರೂ ನಂಬಿಕೆ. ದೇವ್ರ ನನ್ ಮನ್ಸಲ್ಲಿರೋ ಮಾತನ್ನ ಹೇಳು ಅಂತ ಇಲ್ಲಿ ಕಳ್ಸಿದ್ದಾನ. ಈಗ ಲಕ್ಕಿ ವಿನ್ನರ್ಸ್ ಇವಳಲ್ಲೇ ಇರ್ತಾಳೆ ಅನ್ಕೊಂಡೆ. ಇದೇನ್ ಸಡನ್ ಆಗಿ ಎಂಟ್ರಿ ಕೊಟ್ಲಲ್ಲ. ಬಂದ್ಲಾ ಮಹಾತಾಯಿ, ನೀನೇನೋ ಒಂದು ಮಾಡ್ತಾಳೆ. ದೇವ್ರೆ, ಅನಿರುದ್ಧ್ ಪುಣ್ಯನ ನೀನೇ ಒಂದ್ ಮಾಡ್ಬೇಕು. ಪರ್ಣಿಕಾ ಈ ಕಾಂಟೆಸ್ಟ್ ಅಲ್ಲಿ ಗೆಲ್ಲೇಬಾರ್ದು. ಪುಣ್ಯ ನನ್ನ ತಮ್ಮಂಗೆ ಅವಳ ಮನ್ಸಿನ ಮಾತು ಹೇಳ್ಬೇಕು. ಏನ್ ಭಾವ ಹಾಗ್ ನೋಡ್ತಿದ್ಯಾ? ರಾಮ ಇರೋ ಕಡೆನೆ ಸೀತೆ ಇರ್ಬೇಕಲ್ವಾ? ಅದಕ್ಕೆ ಬಂದೆ. ಅಯ್ಯೋ ಮಹಿ ಅಣ್ಣ, ನಾನ್ ಬರ್ತೀನಿ ಅಂತ ನೀವ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಲ್ವಾ? ಏನತ್ಗೆ ನಿಮ್ ಮುಖ ಯಾಕೆ ಹೀಗ್ ಬಾಡ್ ಹೋಗಿದೆ? ಈಗ್ಲೇ ಹಾಗಾದ್ರೆ ಹೇಗೆ? ಮುಂದೆ ನಾನಿನ್ನು ಗೆಲ್ತಾನೆ ಇರ್ತೀನಿ. ಅದನ್ನ ನೋಡಿ ನೀವು ತಡ್ಕೋಬೇಕಲ್ವಾ? ವೆಲ್ಕಮ್ ಮ್ಯಾಮ್. ಇಬ್ರು ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ. ಇಬ್ರು ಒಬ್ರಿಗೊಬ್ರು ಆಲ್ ದ ಬೆಸ್ಟ್ ಹೇಳ್ಕೊಂಡು ಕಾಂಪಿಟೇಷನ್ ಸ್ಟಾರ್ಟ್ ಮಾಡೋಣವಾ? ಅಬ್ಬಬ್ಬಬ್ಬಬ್ಬಬ್ಬ, ನಿನ್ ಮೂಲಕ ನಾಗನಿಧಿನ ಪಡ್ಕೊಳ್ಳೋದಿಕ್ಕೆ ಎಷ್ಟೊಂದ್ ಜನ ಎಷ್ಟೊಂದ್ ರೀತಿ ಪ್ರಯತ್ನ ಪಟ್ರು, ಎಷ್ಟೊಂದ್ ಜನ ಪ್ರಾಣ ತ್ಯಾಗ ಮಾಡ್ಕೊಂಡ್ರು.
ಆದ್ರೆ ಒಂದು ಹೆಜ್ಜೆ ಇಡದೆ ಈ ವರ್ಮ ನಿನ್ನನ್ನೇ ನನ್ನ ಹತ್ರ ಬರೋ ಹಾಗೆ ಮಾಡ್ಕೊಂಡೆ. ನಿಂತ್ಕೊಳ್ಳೆ. ಹೇಗೋ ಏನೋ ಮಾಡಿ ಒಬ್ಬ ಅಮಾಯಕ ಸಿಕ್ಕಿದಾನೆ, ಸೆರಗಿ ಕಟ್ಕೊಂಡು ಓಡ್ ಹೋಗೋಣ ಅನ್ಕೊಂಡಿದ್ಯಾ? ಆದ್ರೂ ಅಷ್ಟು ಸುಲಭವಾಗಿ ನನ್ ಭಾವನ ನಾನು ಹೇಗ್ ಬಿಟ್ಕೊಡ್ತೀನಿ ಅನ್ಕೊಂಡಿದ್ಯೆ? ನೀನು ನನ್ ಭಾವನ್ನ ಪ್ರೀತಿಸ್ತಿದ್ಯಾ ಅಂತ ಕರ್ಕೊಂಡ್ ಹೋಗ್ಬಿಡಮ್ಮ ಅಂತ ಇಬ್ರು ಒಂದ್ ಮಾಡೋದಕ್ಕೋಸ್ಕರ ನಾನ್ ಬೆಂಗಳೂರಿಗೆ ಬಂದಿದ್ದೀನಿ ಅನ್ಕೊಂಡಿದ್ಯಾ? ನಿನ್ನೆ ಮೊನ್ನೆ ಹುಟ್ಟಿದ ನಿನ್ನ ಪ್ರೀತಿ ದೊಡ್ಡದಾ? ಬುದ್ಧಿ ಬಂದಾಗಿಂದನೂ ಹುಟ್ಟಿದ ನನ್ನ ಪ್ರೀತಿ ದೊಡ್ಡದಾ? ನೀನದು ಎಷ್ಟೇ ಕಠಿಣ ತಪಸ್ ಮಾಡಿದ್ರೂ ಭಾವ ನನ್ನವನು. ನಾನೇ ಗೆಲ್ತೀನಿ. ನನ್ನ ಭಾವಂಗೆ ಇವತ್ತಿಂದಾನೆ ನನ್ ಪ್ರೀತಿ ಅರ್ಥ ಆಗೋ ತರ ಮಾಡ್ತೀನಿ. ಮುಗೀತಾ? ನೋಡಮ್ಮ, ನೀನಿನ್ನೂ ತುಂಬಾ ಚಿಕ್ಕವಳು ಅಂತ ಅನ್ಕೊಳ್ತಾ ಇದ್ಯಾ. ಪ್ರೀತಿ ಹುಟ್ತಾ ಅದ್ ಹೇಗ್ ಹುಟ್ಟು ಅನ್ನೋದೆಲ್ಲ ಮುಖ್ಯ ಅಲ್ಲ. ಏಯ್, ನಿಲ್ಸೆ ನಿನ್ ಹಳೆ ಪುರಾಣನ. ಅದಲ್ಲ ಕಣೆ, ಇವಾಗ ಕೇಳಿಸ್ಕೊ. ಆಟ ಶುರುವಾಗಿದೆ ಅಲ್ವಾ? ಆಟದಲ್ಲಿ ಯಾರು ಗೆಲ್ತಾರೋ ಭಾವ ಅವ್ರಿಗೆ. ಒಂದ್ ವೇಳೆ ನಾನ್ ಸೋತೋದ್ರೆ ನಿಮ್ಮಿಬ್ರ ಮಧ್ಯ ನಾನ್ ಬರಲ್ಲ. ಏನು ಭಯ ಆಗ್ತಿದ್ಯಾ? ನನ್ ಮೇಲೆ, ನನ್ ಪ್ರೀತಿ ಮೇಲೆ ನನ್ಗೆ ನಂಬಿಕೆ ಇದೆ. ನಾನು ಇದಕ್ಕೆ ಒಪ್ಕೊಳ್ತಾ ಇದ್ದೀನಿ. ಬಾ, ನೋಡೇ ಬಿಡೋಣ. ನನ್ನ ದೈವ ವೈನತೆಯನ ಮುಂದೆ ನಿನ್ನ ಇಟ್ಟು ಪೂಜೆ ಮಾಡಿ ಅವನ ಆಶೀರ್ವಾದ ಪಡ್ಕೊಂಡ್ಮೇಲೆ ನಾಗನಿಧಿ ಬೇಟೆಯನ್ನ ಶುರು ಮಾಡ್ಕೋತೀನಿ. ಇದ್ರ ಮಧ್ಯೆ ಅನಿರುದ್ಧ ಪುಣ್ಯ ನಿಶ್ಚಿತಾರ್ಥನ ನಡೆಸ್ತೀನಿ. ಗೂಳಿ ಕಸಾಯಿಯವನ್ನ ನಮ್ದಾಗೆ ಪುಣ್ಯ ನನ್ನ ನಂಬಿದಾಳೆ. ಪುಣ್ಯ ಅನಿರುದ್ಧ ಕೈಯಿಂದನೇ ನಾಗನಿಧಿ ದ್ವಾರವನ್ನ ತೆರೆಸಿ ನಾಗನಿಧಿನ ಪಡ್ಕೋತೀನಿ. ಬೆಂಗಳೂರು ಹೋಗಿರೋ ಪುಣ್ಯ ಮನ್ಸಲ್ಲಿ ಪ್ರೀತಿ ಹುಟ್ಟಬೇಕು. ಪಂಚಭೂತಗಳ ಸಾಕ್ಷಿಯಾಗಿ ಪುಣ್ಯ ನನ್ನ ಮಗನ್ಗೆ ಪ್ರೀತಿ ವಿಷಯ ಹೇಳಬೇಕು. ಅವರಿಬ್ರು ಒಂದಾಗಬೇಕು. ಆಗ್ತಾರೆ. ಏನ್ ಭಾವ, ನಿನ್ನಿಬ್ರು ಹೀರೋಯಿನ್ಸು ಬಂದೇ ಇಲ್ಲ ಇನ್ನು? ಬಾವಾ, ಇಬ್ಬರಲ್ಲ, ಪುಣ್ಯ ಮಾತ್ರನೇ. ನಮ್ ಪಾರ್ಟಿಸಿಪೆಂಟ್ಸ್ ರೆಡಿ ಆಗಿದ್ದಾರೆ. ಕರಿಯಣ್ವಾ? ಪುಣ್ಯ ಅಂಡ್ ಪರ್ಣಿಕಾ ಈಗ ಇಬ್ರು ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ತಾರೆ. ಅಬ್ಬಬ್ಬಾ, ಇಬ್ರು ನಾನಾ ನೀನಾ ಅಂತ ಪರ್ಫಾರ್ಮ್ ಮಾಡಿದ್ದಾರೆ. ಈಗ ಅವ್ರ ಮನ್ಸಲ್ಲಿರೋರ್ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೇಕು. ಇದೇ ಟಾಸ್ಕ್. ಫಸ್ಟ್ ಪರ್ಣಿಕಾ. ನನ್ ಪ್ರೀತಿಸ್ತಾ ಇರೋರ್ ಹತ್ರ ಎಷ್ಟೋ ಸಲ ಹೇಳಿದ್ದೀನಿ. ಆದ್ರೆ ಅವನ್ ಮನ್ಸಲ್ಲಿ ಜಾಗ ಪಡೆಯೋಕೋಸ್ಕರ ಇನ್ನೂ ಕಾಯ್ತಾನೆ ಇದ್ದೀನಿ.
ಪ್ರೀತಿಸೋರ್ ಪ್ರೀತಿನ ಪ್ರೀತಿಸ್ಬೇಕಾದವ್ರೆ ಪ್ರೀತಿಯಿಂದ ನೋಡದೆ ಹೋದ್ರೆ ಆ ಪ್ರೀತಿಸ್ತಿರೋ ಜೀವ ಆ ಪ್ರೀತಿ ಬೇಕು ಅಂತ ಇನ್ನೆಷ್ಟು ಪ್ರೀತಿಸ್ತಿದ್ದಾರೆ ಅಂತ ಪ್ರೀತಿಸಿದವ್ರಿಗೆ ಮಾತ್ರ ಆ ನೋವು ಗೊತ್ತಾಗುತ್ತೆ. ವಾವ್, ಸೂಪರ್. ಸೂಪರ್ ಪರ್ಣಿಕಾ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಜವಾಗ್ಲೂ ನಿಮ್ ಭಾವ ನಿಮ್ ಪ್ರೀತಿನ ಖಂಡಿತ ಅರ್ಥ ಮಾಡ್ಕೋತಾರೆ. ಈಗ ಪುಣ್ಯ